परमेश्वर ढिम्मिल ढिम्मिल पार्वती परमेश्वर ढिम्मिल ढिम्मिल ಲೇಗುಂಡ ಯಾಕೋ ಏನೋ ಗೊತ್ತಿಲ್ಲ ಕಣ ನಮ್ಮನೆ ಆರ್ಥಿಕ ಪರಿಸ್ಥಿತಿನೇ ಗಂಭೀರ ಆಗ್ಬಿಟ್ಟಿದೆ. ಲೇ ಗೆಳೆಯ, ನನ್ನ ಆರ್ಥಿಕ ಪರಿಸ್ಥಿತಿನೂ ಸರಿ ಇಲ್ಲಪ್ಪ. ಹೌದಾ? ನೀನ್ ಹೇಳ್ಕೊಳ್ತಾ ಇದೀಯಾ, ನಾನು ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಆದ್ರೂ ನನ್ನ ಗೆಳೆಯ ನೀನು, ನಿನ್ನತ್ರ ಏನು ಮುಚ್ಚು ಮರೆ ಬಾಯಿಲಿ ಯಾರಿಗೂ ಹೇಳ್ಬೇಡ. ವಡೆ ತಿನ್ನಕ್ಕೂ ನನ್ನ ಹತ್ರ ₹1 ದುಡ್ಡಿಲ್ಲ ಕಣೋ. ಈ ಸ್ಥಿತಿನ ಹೆಂಗಾದ್ರೂ ಮಾಡಿ ಸರಿ ಮಾಡ್ಲೇಬೇಕಣ. ಹೇಗೆ? ಅಂಕಲ್, ನಾನು ಶಾಸ್ತ್ರಿಗಳ ಹತ್ರ ಹೋಗಿದ್ದೆ. ಯಾಕೆ ಮದುವೆ ಯಾವಾಗ ಅಂತ ಕೇಳಕ್ಕ? ಆವಾಗ ಇಷ್ಟು ಬೇಗ ನನ್ಗೆ ಬರ್ಬೇಕು ಬಿಡಿ ಬಾಬಾ. ದುಡ್ಡನ್ನ ಶಾರ್ಟ್ ಕಟ್ ಅಲ್ಲಿ ಹೇಗ್ ಮಾಡೋದು ಅಂತ ಕೇಳಕ್ಕೆ. ಅಯ್ಯೋ ಹುಚ್ಚಮ್ಮ, ಅಲ್ಲಿವರೆಗೆ ಯಾಕೆ ಹೋಗಿದ್ದೆ ಕೇಳಕ್ಕೆ? ನನ್ನ ಹತ್ರನೇ ಕೇಳಿದ್ರೆ ನಾನೇ ಹೇಳ್ತಿದ್ದೆ. ಜೂಜು ಮಟ್ಕ ರೇಸು ಆಡಿದ್ರೆ ದುಡ್ಡು ಬರುತ್ತಮ್ಮ. ಹಾಗಲ್ಲ ಬಾಬಾ, ಮನೆಯ ಒಡತಿ ಗೃಹಲಕ್ಷ್ಮಿ ತರ, ಅಂದ್ರೆ ಲಕ್ಷ್ಮಿ ತರ ಡ್ರೆಸ್ ಮಾಡ್ಕೊಂಡು ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡ್ಬೇಕು ಅಂತ. ಲಕ್ಷ್ಮಿ ಪೂಜೆ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೋ ಇಲ್ವೋ ನಮ್ಮ ಡ್ಯಾಡಿ ಆಣೆಗೂ ನನಗೆ ಗೊತ್ತಿಲ್ಲ. ಆದ್ರೆ ಲಕ್ಷ್ಮಿ ಪೂಜೆ ಮಾಡಿಸ್ತಾನಲ್ಲ, ಆ ಪೂಜಾರಿಗೆ ನಮ್ಮ ಮಮ್ಮಿ ಆಣೆಗೂ ಯಾಕಚ್ಚಿಕೆ ದುಡ್ಡು ಬರುತ್ತೆ. ನನಗೆ ಜ್ಞಾನೋದಯ ಆಗಿದೆ. ಏನಾಗಿದೆ? ಲಕ್ಷ್ಮಿ ಸೇವೆ ಮಾಡ್ಬೇಕು ಅಂತ ಜ್ಞಾನೋದಯ ಆಗಿದೆ. ವೇದಮ್ಮನ ಇಷ್ಟೊತ್ತಕ್ಕೆ ಅದನ್ನ ಹೇಳ್ತಾ ಇದ್ಲು. ರೀ, ಲಕ್ಷ್ಮಿ ಸೇವೆ ಮಾಡಿ ನಮ್ಮ ಮನೇಲಿರೋ ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ಸುಧಾರಣೆ ಮಾಡ್ತೀನಿ. ₹1000 ಹೂ ತರಿಸಿ, ₹200 ಮಂಟಪ ಕಟ್ಸಿ, ₹500 ಅನ್ನ ಸಂತರ್ಪಣೆ ಮಾಡಿದ್ರೆ ದುಡ್ಡು ಮಂಗಮಯ ಆಗುತ್ತೆ ಹೊರತು ಲಕ್ಷ್ಮಿ ಒಲಿಯಲ್ಲ. ರೀ, ಭಕ್ತಿ ಮನ್ಸಲ್ಲಿರ್ಬೇಕು, ಆಡಂಬರ ಇರಬಾರ್ದು ಅಂತ ನಂಗೂ ಚೆನ್ನಾಗ್ ಗೊತ್ತು. ಎಲ್ರು ಹೀಗೆ ಅಂದ್ರೆ ದೇವ್ರಿಗೆ ಪೂಜೆ ಮಾಡೋರು ಯಾರು? ಪಾಪ ದೇವ್ರಿಗೂ ಪೂಜೆ ಮಾಡಿಸ್ಕೊಳ್ಬೇಕು ಅಂತ ಆಸೆ ಇರಲ್ವಾ? ನಿನ್ನ ತಲೆಗೆ ಬಂದ್ರೆ ನೀನು ಬಿಡ್ತೀಯಾ? ಚಲ ಹಟ್ಟು ಬಾಬಾ ಶುರು. ಅದು ರಮ್ಯ ಅವ್ರೆ, ಈ ನೇಪಾಳಲ್ಲಿ ದೇವಸ್ಥಾನಗಳಲ್ಲಿ ಗಂಟೆ ಇರುತ್ತಲ್ಲ, ಹಾಗಿದೆ ನಿಮ್ ಕಿವಿರಿಂಗು. ಅಲ್ಲಿ ನೋಡಿ, ಲಕ್ಷ್ಮಿನೇ ಬಂದ್ ಹಾಗಿದೆ. 2 ಕೈ ಇದ್ದಿದ್ರಂತೂ ಸಾಕ್ಷಾತ್ ಲಕ್ಷ್ಮಿನೇ. ರಮ್ಯ, ಏನ್ ಹಾಗೆ ನೋಡ್ತಾ ಇದೀಯ? ಜಾಸ್ತಿ ನೋಡ್ಬೇಡ, ದೃಷ್ಟಿ ಆಗುತ್ತೆ. ಪಾರು, ಈ ರೀತಿ ಲಕ್ಷ್ಮಿ ಗೆಟಪ್ ಹಾಕೊಂಡ್ ಬಂದಿದ್ಯಲ್ಲ, ಮುಂದೆ ಏನ್ ಮಾಡ್ಬೋದು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಕೇಳ್ತಿದ್ದೀನಿ. ರಮ್ಯಾ, ಲಕ್ಷ್ಮಿ ಆವಾಹನೆ ಆದ್ರೆ ನಮ್ಗೆ ಒಳ್ಳೇದಾಗುತ್ತಂತೆ. ಮನೇಲಿ ಆರ್ಥಿಕ ಮುಗ್ಗಟ್ಟಿದೆಯಲ್ಲ, ಅದೆಲ್ಲ ಹೋಗುತ್ತಂತೆ. ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಂತೆ. ಅಯ್ಯೋ ಪಾರು, ಮುಟ್ಟಿದ್ದೆಲ್ಲ ಚಿನ್ನ ಆದ್ರೆ ಕಷ್ಟ ಆಗತ್ತೆ. ನಿಂಗೆ ಮೈದಾಸನ್ ಕತೆ ಗೊತ್ತಿಲ್ವಾ? ಅವನು ಅನ್ನ ನೀರು ತಿಂಡಿ ಏನೇ ಮುಟ್ಟಿದ್ರು ಚಿನ್ನ ಆಗ್ತಿತ್ತಂತೆ. ಆಮೇಲೆ ಅವನು ದೇವ್ರನ್ನ ಕರೆದು ನನಗೆ ಇಂಥವರ ಬೇಡವೇ ಬೇಡ ಅಂತ ವಾಪಸ್ ಕೊಟ್ನಂತೆ. ನಿನ್ಗೂ ಹಾಗೆ ಆದ್ರೆ ಏನ್ ಮಾಡ್ತೀಯಾ? ಅಯ್ಯೋ, ಹಾಗೆಲ್ಲ ಆಗಲ್ಲ. ನಾನು ಶಾಸ್ತ್ರಿಗಳಿಗೆ ಕಾಲ್ ಮಾಡಿ ಕೇಳಿದ್ದೀನಿ. ಶಾಸ್ತ್ರಿಗಳು ಹೇಳಿದ್ರು, ಲಕ್ಷ್ಮಿ ಕಟಾಕ್ಷ ಮನೇಲಿ ಕಡಿಮೆ ಆದ್ರೆ ಪ್ರಾಬ್ಲಮ್ ಆಗುತ್ತಂತೆ. ಅದನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಸರಿ ಹೋಗುತ್ತಂತೆ. ಶಾಸ್ತ್ರಿಗಳೇ ಹೇಳಿದ್ರ? ತಾಯಿ ಧನಲಕ್ಷ್ಮಿ, ನಾನು ಕಷ್ಟ ಕಾರ್ಪಣ್ಯದಲ್ಲಿ ಬಿದ್ದು ಒದ್ದಾಡುತ್ತಿದ್ದೇನೆ, ₹1000 ಕರುಣಿಸು. ಸುಮ್ನೆ ಇರ್ರಿ. ಈ ಒಡವೆಗೆನೆ ₹1000 ಬಾಡಿಗೆ ಕೊಟ್ಟು ತಗೊಂಡ್ ಬಂದಿದ್ದೀನಿ. ನಿಮ್ ಜೇಬಿಂದ ತಗೊಂಡಿದ್ ದುಡ್ಡೆಲ್ಲ ಖಾಲಿ ಆಯ್ತು. ಎಲ್ಲಿಂದ ತಗೊಂಡ್ ಬಂದ್ ಕೊಡ್ಲಿ? ಇಷ್ಟೆಲ್ಲಾ ಕಷ್ಟದ ಮಧ್ಯೆ ಈ ತರದ ವೇಷ ಹಾಕೊಂಡು ಕಂಪನಿ ನಾಟಕದ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇತ್ತ? ರೀ, ನಾಟಕ ಅಲ್ಲ, ದೇವರ ಸೇವೆ. ಲಕ್ಷ್ಮಿ ಪೂಜೆ ಮಾಡಿದ್ರೆ ಮನೇಲಿರೋ ಕಷ್ಟ ಎಲ್ಲ ಪರಿಹಾರ ಆಗುತ್ತಂತೆ. ನಿಮ್ ಜೇಬು ತುಂಬುತ್ತಂತೆ. ರೀ, ಇದಕ್ ನಿಮ್ ಸಹಕಾರ ಬೇಕು, ಪ್ಲೀಸ್. ರಮ್ಯ ಅವ್ರೆ, ಇಲ್ಲಿದ್ರೆ ನಮ್ ಹತ್ರ ನೆಕ್ಸ್ಟ್ ₹1000 ಕೇಳ್ತಾರೆ. ಟಾರ್ಗೆಟ್ ನಾವೇ ಇದೀವಿ ಅನ್ಸುತ್ತೆ. ಬನ್ನಿ ಕಳ್ಸ್ಕೊಳ್ಳೋಣ. ಹೌದೌದು, ನಂಗೂ ಮಂಜು ಕಾಸು ಕೊಟ್ಟು ಸಾಕಾಗೋಗಿದೆ. ಬಾ ಪ್ಲೀಸ್ ರೀ, ಪ್ಲೀಸ್. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ನಾನ್ ಹಾಕೊಂಡಿರೋದು ಲಕ್ಷ್ಮಿ ವೇಷ. ನೀನ್ ನೋಡಿದ್ರೆ ಗಣೇಶನ್ ಹಾಡು ಆಡ್ತಾ ಇದೆಯಲ್ಲೋ ಗೂಬೆ ಮಂಜು. ಕರೆಕ್ಟ್ ಅಲ್ಲ ಅಕ್ಕಮ್ಮ? ನೀವು ನೋಡಕ್ಕೆ ಸಾಕ್ಷಾತ್ ಲಕ್ಷ್ಮಿ ತರನೇ ಕಾಣ್ತಾ ಇದ್ದೀರಾ. ನಿಮಗೋಸ್ಕರ ಜನಗಳು ದೇವಸ್ಥಾನ ಕಟ್ಟೋದ್ರಲ್ಲಿ ಅನುಮಾನನೇ ಇಲ್ಲ. ನೀವು ರಥಗಳನ್ನ ಶುರು ಮಾಡ್ಕೊಳ್ಳಿ, ನಾನು ಪ್ರಸಾದ ರೆಡಿ ಮಾಡ್ತೀನಿ, ಹಣೆಯ ದುಡ್ಡು ರೆಡಿ ಮಾಡ್ತೇನೆ. ರೇಷ್ಮೆ ಬಟ್ಟೆಲಿ ಅದೇನೇನೋ ಸುತ್ತಿ ಬಿಟ್ಟ ಸ್ಥಳ ತುಂಬಿರಿ. ಹಂಗಾಯ್ತು ನಿನ್ ಕತೆ. ನನ್ಗೂ ಗೊತ್ತು ನೀನು ಕೊಂಕು ಮಾತಾಡ್ತಾ ಇದೀಯಾ ಅಂತ. ಯಾರು ಮಂಗ್ಯನಾಟ ಆಡ್ತಾ ಇರೋದು? ಲಕ್ಷ್ಮಿ ಎಲ್ಲಿದ್ಯಮ್ಮ? ಬಂದು ನನ್ ಮೈಯಲ್ಲಿ ಸೇರ್ಕೋ, ಆವಾಹನೆ ಆಗು. ಬಾ, ಬರ್ತೀಯಾ? ಬಾ ಬಾಮ, ಟ್ರಾಫಿಕ್ ಜಾಮ್ ಆಯ್ತು ಅಂತ ಅಲ್ಲೇ ಇರ್ಬೇಡ. ಬರ್ತೀಯಾ? ಬಾ 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 ಬಾಮ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಕಮಲಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ದರಿದ್ರ ನಾಶಿನ್ಯೇ ನಮಃ. ಪಾರು ಕೇಳಿಸ್ತಾ ಇದೆ ಹೇಳಿ? ಪಾರು,
ನಿನ್ನ ಭಕ್ತಿಗೆ ಮೆಚ್ಚಿದ್ದೀನಿ. ನಾನು ನಿನ್ನಲ್ಲಿ ಬಂದು ಸೇರ್ಕೋತೀನಿ. ನಿನ್ನ ಮೇಲೆ ಆವಾಹನೆ ಆಗ್ತೀನಿ. ಭೂಲೋಕದಲ್ಲಿ ಆರ್ಥಿಕ ಅಸಮಾನತೆ ಇದೆ. ಬಡವ ಬಡವ ಆಗ್ತಾ ಇದ್ದಾನೆ, ಸಾಹುಕಾರ ಆಗ್ತಾ ಇದ್ದಾನೆ. ನಿನ್ನಿಂದ ಸಮಾನತೆ ಸಿಗಲಿ. ಆ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೇನೆ. ನಿನಗೆ ಶುಭವಾಗಲಿ. ಯಾರು ಮಾತಾಡಿದ್ದು? ಅಯ್ಯೋ, ಲಕ್ಷ್ಮಿನ ನನ್ನ ಜೊತೆ ಮಾತಾಡಿದ್ದು. ಅಯ್ಯೋ, ಅವ್ರ ಮುಖನೇ ನೋಡ್ಕೊಳಕ್ ಆಗ್ಲಿಲ್ವಲ್ಲ. ಅಯ್ಯೋ, ಏನ್ ಮಾಡ್ಲಿ ಇವಾಗ? ಬನ್ನಿ ಇಲ್ಲಿ, ಎಲ್ರು ಬನ್ನಿ, ಎಲ್ರು ಬನ್ನಿ ರೀ. ಫಸ್ಟ್ ನನ್ಗೆ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡ್ಬೇಕಾ? ಗೆಳೆಯ ಮಾಡಿ ನಮಸ್ಕಾರ ಮಾಡಿ. ಒಮ್ಮೆ ಹೇಳ್ತಾ ಇದಾರೆ. ನಾನೇ ಸಾಕ್ಷಾತ್ ಲಕ್ಷ್ಮಿ. ಪಾರು, ನಿನ್ನ ಹೆಸರು ಚೇಂಜ್ ಮಾಡ್ಕೊಂಡ್ರೆ 5,000 ರೂಪಾಯಿ ಖರ್ಚಾಗುತ್ತಮ್ಮ. ಹೆಸರನ್ನ ಚೇಂಜ್ ಮಾಡ್ತಾ ಇಲ್ಲ. ನಾನು ಸಾಕ್ಷಾತ್ ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿಯ ಪ್ರತಿರೂಪ. ಲಕ್ಷ್ಮಿ ತರ ಡ್ರೆಸ್ ಮಾಡ್ಕೊಂಡವರೆಲ್ಲ ಲಕ್ಷ್ಮಿ ಅಂತ ಅನ್ಸ್ಕೊಳ್ತಾರ? ಇಲ್ಲ, ಲಕ್ಷ್ಮಿ ನನಗೆ ಆದೇಶ ನೀಡಿದರೆ ಜಗತ್ತಿನಲ್ಲಿರೋ ಅಸಮಾನತೆಯನ್ನ ಹೋಗ್ಲಾಡಿಸು ಅಂತ. ಗೆಳೆಯ, ಲಕ್ಷ್ಮೀ ದೇವಿನೇ ಮನೇಲಿ ಇಟ್ಕೊಂಡಿದ್ಯಲ್ಲೋ, ಇನ್ನು ಮೇಲೆ ನಿನಗೆ ಹಣದ ಸಮಸ್ಯೆನೇ ಇಲ್ಲ ಬಿಡಪ್ಪ. ಎಲ್ಲ ಕಣ ಬಂಟದ್ದು. ಪಾರು, ದೇವ್ರು ನಿನ್ಗೆ ಏನ್ ಹೇಳಿದ್ರು ಅಂತ ಹೇಳ್ದೆ? ಜಗತ್ತಲ್ಲಿ ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ, ನೀನ್ ಅದನ್ನ ಹೋಗ್ಲಾಡ್ಸು ಅಂತ ಈಗಾಗ್ಲೇ ನನಗೆ ಆದೇಶ ನೀಡಾಗಿದೆ. ಮಗು ರಮ್ಯಾ, ನನ್ನಲ್ಲಿ ಲಕ್ಷ್ಮಿ ಆವಾಹನೆ ಆಗಿದ್ದಾಳೆ. ನನ್ನನ್ನ ಯಾರು ದರ್ಶನ ಮಾಡ್ತಾರೋ ಅವ್ರೆಲ್ರಿಗೂ ಒಳ್ಳೇದಾಗುತ್ತೆ ಅಂತ ಇಡೀ ಜನರಿಗೆ ಪ್ರಚಾರ ನೀಡಿ. ಬರ್ತಾ ಬರ್ತಾ ಪಾರು ಲೂಸ್ ಆಗ್ತಿದ್ದಾಳೆ. ಇವಳು ಲಕ್ಷ್ಮಿ ಲಕ್ಷ್ಮಿ ಅನ್ಕೊಂಡು ತಂಬೂರಿ ಇಟ್ಕೊಂಡು ಹಿಮಾಲಯಕ್ಕೆ ಹೋದ್ರೆ ಪರಮ್ನ ನಾನ್ ಬುಕ್ ಮಾಡ್ಕೋಬಹುದು. ಇವಳು ಪರ್ಮನೆಂಟ್ ಮನೋರೋಗಿ ಆಗ್ತಾಳೆ. ಅವಳಿಗೆ ಲಕ್ಷ್ಮಿ ಚಾನ್ಸ್, ನನಗೆ ಲಕ್ಕಿ ಚಾನ್ಸ್. ಮಕ್ಕಳೇ, ನಾನೇ ಲಕ್ಷ್ಮಿ. ನನ್ಗೆ ಲಕ್ಷ್ಮಿ ಅನುಗ್ರಹ ನೀಡಿದ್ದಾಳೆ. ನಿಮ್ಮೆಲ್ರಿಗೂ ತುಂಬಾ ಕಷ್ಟ ಇದೆ ಅಂತ ನನಗ್ ಗೊತ್ತು. ತಾಯಿ, ನಮ್ಮ ಮನೆಗೆ ಬಂದು ನಮ್ಮ ಕಷ್ಟ ನೋಡು. ಊಟ ಮಾಡೇ 1 ವಾರ ಆಯ್ತು. ಒಂದು ಹೊತ್ತಿನ ಊಟಕ್ಕೂ ಬಹಳ ಕಷ್ಟವಿದೆ. ಒಬ್ರಿಗೆ ಒಂದೇ ಪ್ರಶ್ನೆ. ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲಸನೇ ಸಿಗ್ತಾ ಇಲ್ಲ. ಕಾಫಿ ಕುಡ್ದು 3 ದಿನ ಆಯ್ತು. ಕಾಫಿ ಕುಡಿದು 3 ದಿನವಾಯಿತು. ಅಮ್ಮ, ನಾನು ಬಾರ್ ಮಕ್ಕ ನೋಡಿ 4 ತಿಂಗಳಾಯ್ತಮ್ಮ. 190 ಇರ್ಲಿ, ಒಂದು ಸೋಡಾ ತಗೊಳಕ್ಕೂ ಕಾಸಿಲ್ಲ ನನ್ನ ಹತ್ರ. ಸೋಡಾಗೂ ಬಹಳ ಕಷ್ಟವಾಗಿದೆ. ಸೋಡಕ್ಕೊಂದು ಅಡ್ರಲ್ಲೇನೆ. ಎಂತೆಂತದ್ದು ಪ್ರಶ್ನೆ ಕೇಳಿ ಶಾಪ ಗುರಿಯಬೇಡ್ರಿ. ಮಸಾಲೆ ದೋಸೆ ತಿಂದು ಎಷ್ಟೋ ವರ್ಷಗಳಾಯ್ತು. ಮಸಾಲೆ ದೋಸೆ ತಿಂದು ತುಂಬಾ ದಿನ ಆಯ್ತು. ನನ್ನ ಅನುಗ್ರಹ ನಿಮ್ಮೆಲ್ರ ಮೇಲಿದೆ. ನಿಮ್ಮ ಶಕ್ತಿಗನುಸಾರವಾಗಿ ಭಕ್ತಿಯಿಂದ ನನ್ನನ್ನ ಪೂಜೆ ಮಾಡಿ. ಲಕ್ಷ್ಮಿ ಕಟಾಕ್ಷದಿಂದ ನಿಮ್ಮನೆ ತುಂಬಿ ತುಳುಕುತ್ತೆ. ನೀನ್ ಈ ಮನೇಲೇ ಇದ್ರೆ ಹೇಗಮ್ಮ? ಎಲ್ಲಾರ ಮನೆಗೂ ಬಂದು ಕಷ್ಟ ಸುಖ ನೋಡ್ಬೇಕು. ನಟ ಭಯಂಕರ ಪರಮೇಶ್ವರ ಅವರ ಉದ್ಧಾರಕ್ಕೋಸ್ಕರ ನಾನು ಈ ಮನೇಲಿ ನೆಲೆಸಿದ್ದೆ. ನಿಮ್ಮೆಲ್ರನ್ನ ನೋಡಿದ್ಮೇಲೆ ನಿಮ್ಮೆಲ್ರ ಮನೆಗೂ ಬರ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಎತ್ಲಗೆ ಹೋದ್ರೆ ಹೆಂಗೆ? ನೀವು ನಮ್ಮನೆ ಉದ್ಧಾರ ಮಾಡ್ಬೇಕು, ನೀವು ನಮ್ಮನೇಲೇ ಇರ್ಬೇಕು. ಮಗು ಅಮ್ಮ, ಒಂದೇ ಮನೇಲಿ ಕಾಲ್ ಮುರ್ಕೊಂಡ್ ಬಿದ್ದಿರೋದಕ್ಕೆ ಲಕ್ಷ್ಮಿ ಒಪ್ಪಲ್ಲ. ಅದು ಅಲ್ಲದೆ ಸಮಾಜದ ಉದ್ಧಾರಕ್ಕೋಸ್ಕರ ನಾನು ಇಲ್ಲಿ ಬಂದು ನೆಲೆಸಿರೋದು. ನಾಳೆನೆ ನಿಮ್ಮೆಲ್ರ ಮನೆಗೂ ಬರ್ತೀನಿ. ನಮ್ಮನೆ ಅಡ್ರೆಸ್ ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಕಣ್ಣೆ ಗೂಗಲ್ ಮ್ಯಾಪ್, ತಲೆನೇ GPS. ತಲೆ ಎಲ್ಲಿ ಹೇಳುತ್ತೋ ಕಣ್ಣಲ್ಲಿ ಹೋಗುತ್ತೆ. ಕಣ್ಣು ಹೋದಲ್ಲಿ ನಾನಿರ್ತೀನಿ. ಮಗು, ಏನಿದು ಕಸ ಕಡ್ಡಿ ಗಲೀಜು? ಕಾರ್ಪೊರೇಷನ್ ಅವ್ರದ್ದು. ಕಾರ್ಪೊರೇಷನ್ ಅವ್ರು ಹಾಕಿರೋದಾ? ಇಲ್ಲ, ಜನಗಳು ಕಾರ್ಪೊರೇಷನ್ ಅವ್ರಿಗೆ ಅಂತ ಕಸ ಹಾಕಿದ್ದು. ಜನ ಹಾಕಿರೋದಾ? ಮನೆ ಮುಂದೆ ಕಸ ಕಡ್ಡಿ ಹಾಕ್ದೆ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಅಂತ ಜನಗಳಿಗೆ ಗೊತ್ತಿಲ್ವಾ? ಇದೊಂದೇ ಕಡೆ ಅಲ್ಲ, ಯಾವ ಕಡೆ ಯಾರು ಹೋಗಿ ಕಸ ಕಡ್ಡಿ ಎಲ್ಲ ಹಿಂಗೆ ಬಿದ್ದಿರ್ತಾವ. ಸ್ವಚ್ಛ ಭಾರತ ಅಭಿಯಾನ ನಡೆಸಿ ಅಂತ ಮೋದಿ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ನಲ್ಲ, ಅವರು ಕ್ರಮ ಕೈಗೊಂಡಿಲ್ವಾ? ಅಲ್ಲ, ಟಿವಿ ಮುಂದೆ ಅವ್ರು 2 ಸರಿ ಕಸ ಗುಡಿಸಿದ್ರು. ಜನಗಳಿಗೆ ಏನ್ ಅರ್ಥ ಆಯ್ತೋ ಬಿಡ್ತು. ಮೋಸ್ಟ್ಲಿ ಮೋದಿ ಅವರೇ ಬಂದು ಕಸ ಗುಡಿಸ್ತಾರೆ ಅಂತ ಇವ್ರು ತಿಳ್ಕೊಂಡ್ರೆ ಏನೋ, ಎಲ್ರ ಮುಂದೆ ಕಸ ಹಾಕೋದಂತೂ ನಿಲ್ತಾ ಇಲ್ಲ. ಹಾಗೋ ಕಸ ಕಡ್ಡಿ ಎಲ್ಲಿರುತ್ತೋ ಅಲ್ಲಿ ಈ ದೇವಿ ಭೂಸ್ಪರ್ಶನು ಮಾಡಲ್ಲ ಅಂತ ಎಲ್ಲಾ ಭಕ್ತರಿಗೂ ಮೆಸೇಜ್ ಮಾಡ್ಬಿಡು. ಮೆಸೇಜ್ ಸ್ವಲ್ಪ ಕರೆನ್ಸಿ ಕಮ್ಮಿ ಐತೆ, ಅನೌನ್ಸ್ಮೆಂಟ್ ಬಿಡ್ಲಾ? ಮಾಡು. ಕೇಳ್ರಪ್ಪ, ಕೇಳಿ. ನಿಮ್ಮ ಮನೆ ಮುಂದೆ ಧನಲಕ್ಷ್ಮಿ ಬರ್ಬೇಕು ಅಂದ್ರೆ ಕಸ ಎಲ್ಲ ತೆಗೆದು ಕ್ಲೀನ್ ಆಗಿ ಇಡ್ಬೇಕು. ಇಲ್ಲ ಅಂದ್ರೆ ಅವ್ರ ಮನೆ ಹತ್ರ ಬರಲ್ಲ. ಮಗು ಮಂಜು, ನನ್ನ ಬಗ್ಗೆ ಭಕ್ತರೆಲ್ಲರಿಗೂ ತಿಳಿಸು. ನಾನು ನಿಮ್ಮೆಲ್ಲರ ಉದ್ಧಾರಕ್ಕೋಸ್ಕರ ಇಲ್ಲಿ ಅವತಾರ ಎತ್ತಿದ್ದೀನಿ. ಬಡವರಾಗಿ ಹುಟ್ಟೋ ತಪ್ಪಲ್ಲ, ಆದ್ರೆ ಬಡವರಾಗಿ ಹುಟ್ಟಿ ಬಡವರಾಗೇ ಬದುಕ್ತೀನಿ ಅಂತ ಪ್ರಯತ್ನ ಪಡೋದು ತುಂಬಾ ದೊಡ್ಡ ತಪ್ಪು.
ನೋಡಿ, ಪರಿಶುದ್ಧ ಮನಸ್ಸಿನಿಂದ ಸುಳ್ಳು ಹೇಳದೆ ನಿಮ್ಮ ಕಷ್ಟಗಳನ್ನೆಲ್ಲ ನಮ್ಮ ತಾಯಿಯವ್ರ ಹತ್ರ ಹೇಳ್ಕೊಳ್ಳಿ, ಅವ್ರು ನಿಮ್ಗೆ ಅನುಕೂಲ ಮಾಡ್ಕೊಡ್ತಾರೆ. ಏನಾಗ್ಬೇಕಾಗಿತ್ತು ಹೇಳಿ? ಏನು ಹೇಳಿ ತಾಯಿ, ಇರೋದಕ್ಕೆ ಸ್ವಂತ ಮನೆ ಇಲ್ಲ, ಜೇಬಲ್ಲಿ ದುಡ್ಡಿಲ್ಲ, ನಾ ಏನ್ ಮಾಡ್ಲಿ? ಯಾಕಮ್ಮ ನಗ್ತಾ ಇದ್ದೀರಾ? ಈ ಮನುಷ್ಯ ಸುಳ್ಳು ಹೇಳ್ತಾ ಇದ್ದಾರೆ. ಇವ್ರ ಹತ್ರ 4 ಸ್ವಂತ ಮನೆ ಇದೆ, ಬೇಕಾದಷ್ಟು ಹಣವಿದೆ. ಹೌದನ್ರೇ? ಸುಳ್ಳು ಹೇಳ್ತಿದ್ರನ್ರೇ? ನಾನು ಏಕೆ ಸುಳ್ಳು ಹೇಳಿ ತಾಯಿ? ಸಾಕು, ದೇವ್ರ ಮುಂದೆನೆ ನಿಂತು ಸುಳ್ಳು ಹೇಳ್ತಾ ಇದ್ದೀರಾ. ನಿಮ್ ಹತ್ರ ಇರೋ ದುಡ್ಡು ನಿಮ್ಮದಲ್ಲದಂತಾಗಲಿ, ನಿಮ್ಮಲ್ಲಿರೋ ಮನೆಗಳು ನಿಮ್ಮ ಪಾಲಿಗೆ ಇಲ್ಲದಂತಾಗಲಿ. ಇದು ನನ್ನ ಶಾಪ. ಕ್ಷಮಿಸಿ ತಾಯಿ, ಇನ್ನೂ ಹೆಚ್ಚಿಗೆ ಸಿಗುತ್ತದೆ ನಮ್ಮ ಆಸೆ ಮೇಲೆ ಬಂದ ತಾಯಿ. ಆಸೆ ಅಂತೆ, ಹೋಗು. ಹೇಳುವಂತವಳ ಅಮ್ಮ ತಾಯಿ, ನನ್ನ ಗಂಡ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 6,000 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ನಮ್ಮ ಮನೆ ಬಾಡಿಗೆನೆ 5,000 ರೂಪಾಯಿ. ನನ್ಗೊಬ್ಬ ಮಗಳಿದ್ದಾಳೆ. ಮಗಳಿದ್ದಾಳೆ? ಎಂತ ಮಾಡ್ತಾಳೆ? ಇನ್ನೂ ಅಂಬೆಗಾಲಿಡ್ತಾವಳೆ. ತಗೋ ನಾಣ್ಯನ, ಇದ್ರ ಬದಲು ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಭಕ್ತೆ, ನಾನು ಬರೀ ಭಾರತಕ್ಕೆ ಮಾತ್ರ ಲಕ್ಷ್ಮಿ ಅಲ್ಲ, ವರ್ಲ್ಡ್ಗೆ ಲಕ್ಷ್ಮಿ, ಜಗತ್ ಲಕ್ಷ್ಮಿ. ಕರೆಕ್ಟ್. ಈಗ ನೋಟ್ ಕೊಟ್ರೆ ಭಾರತದಲ್ಲಿ ಮಾತ್ರ ಚಲಾವಣೆ ಆಗುತ್ತೆ, ಚಿನ್ನದ ನಾಣ್ಯ ಕೊಟ್ರೆ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಮಾರ್ಕೊಂಡ್ ತಿನ್ಬೋದು. ನೀವು ಹೋಗಿ ಯಾರು ಚೆನ್ನಾಗಿರೋ ಬನ್ನಿ. ನೆಕ್ಸ್ಟ್ ಚೆನ್ನಾಗಿರೋನಿ ಬಂದ. ಏನಾಗ್ಬೇಕಾಗಿತ್ತು? ತಾಯಿ 3 ಕಾಯಿನ್ ಬೇಕಾ? 3 6 ಕಾಯಿನ್ಸೇ ಕೊಡ್ತೀನಿ. ಮೊದ್ಲು ನಿನ್ನ ಸಂಬಳದ ವಿವರವನ್ನು ಹೇಳು. 30,000 ಅಲ್ಲ 3,000. ದೇವರ ಮುಂದೆ ನಿಂತು 30,000 ಇರೋ ಸಂಬಳನ 3,000 ಅಂತ ಸುಳ್ಳು ಹೇಳಿದೀಯ. ಹಾಗಾಗಿ ನಿನಗೆ ಪ್ರತಿ ತಿಂಗಳು ಬರೀ 3,000ನೇ ಸಂಬಳ ಬರೋ ಹಾಗಾಗಲ್ಲ. 60,000 ಆಗತ್ತಂತ ಇಷ್ಟಪಡ್ತಾ. ಆಸೆ ಬುರುಕ್ರಿಗೆ ನಾನು ಶಾಪ ಕೊಟ್ಟೇ ಕೊಡ್ತೀನಿ. ತಗೋ ನನ್ನ ಶಾಪ. ಮೂರ್ಖ. ಅಮ್ಮ, ಯಾರ್ಯಾರಿಗೋ ವರ ಕೊಡ್ತೀರಾ, ನನ್ಗೂ ಕೊಡ್ಬಾರ್ದೆ? ಮೊದ್ಲು ಕೆಳಗಡೆ ಕುತ್ಕೋ ಮಗು. ತಗೋ. ಈ ಕಾಯಿನೆಲ್ಲ ಬೇಡ ನಂಗೆ. ವೇದ ಇದ್ದಾಳಲ್ಲ, ಇದ್ದಾಳೆ, ಅವಳನ್ನ ಮದುವೆ ಆಗಕ್ ನಂಗೆ ಇಷ್ಟ ಇಲ್ಲ. ಆ ಜಾಗಕ್ಕೆ ಬೇರೆ ಯಾವ್ದಾದ್ರು ಸುಂದರಿನ ಕೂರಿಸ್ತೀರಾ? ಯಾರಾಗಬಹುದು? ಯಾರಾದ್ರ ಆಗ್ಬೋದಪ್ಪ? ತಿಮ್ಮಕ್ಕನವ್ರು ಗೊತ್ತಾ? ಅವ್ರ ಮಗಳ? ಇಬ್ರು ಅಲ್ಲ, ಅವರೇ. ನಿಮ್ ದುಡ್ಡು ಬಗ್ಗೆ ಯೋಚನೆ ಮಾಡ್ಬೇಡಿ, ನಾನು ಇದೀನಲ್ಲ. ಏನು ನನ್ಗೆ ಅಧಿಕಾರ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ? ಸ್ವಾಮಿ, ಈ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ, ನಾನೇ ಗೆಲ್ಲೋದು. ಯೋಚನೆ ಮಾಡ್ಬೇಡಿ. ಓಕೆ. ಸರ್, ಪಾರ್ವತಿಯವ್ರ ಮೈ ಮೇಲೆ ಲಕ್ಷ್ಮಿ ಆವಾಹನೆ ಆಗಿದೆ ಸರ್. ಯಾವ ಪಾರ್ವತಿನ? ಅದೇ ಪರಮೇಶ್ವರ ಮನೆಯವರು. ಓ, ಆಯಮ್ಮನ ಅಲ್ವೋ ದಡ್ಡ. ಈ ಕಾಲದಲ್ಲಿ ಲಕ್ಷ್ಮಿ ಮೈ ಮೇಲೆ ಬಂದಿದ್ದಾಳೆ ಅಂದ್ರೆ ಯಾರು ನಂಬ್ತಾರೆ? ಆ ಅಮ್ಮಂದ್ ಓಟ್ ಇರ್ಬೇಕಲ್ವಾ? ಒಂದ್ ಓಟ್ ಇದೆ ಸರ್. ಅಯ್ಯೋ, ಓಟ್ ಇದ್ಮೇಲೆ ಆಕೆ ಮನುಷ್ಯಲೇ, ದೇವ್ರಿಂಗೂ ಆಗ್ತಾಳೆ ಸರ್. ಅದಾಗಲ್ಲ ಸರ್, ಆ ಅಮ್ಮ ಯಾರ್ಯಾರಿಗೂ ಚಿನ್ನದ ನಾಣ್ಯಗಳು ಕೊಡ್ತಾ ಇದ್ಲು, ಬಡವರಿಗೆ ಆಶೀರ್ವಾದ ಮಾಡ್ತಾ ಇದ್ರು. ಹೌದೇನೋ? ಹೌದು ಸರ್. ಸುಳ್ಳು ಹೇಳಿದ್ರೆ ಮಟ್ಟ ಹಾಕ್ತಾರೆ, ಶಾಪ ಕೊಡ್ತಾರೆ. ಸತ್ಯ ಮಾತ್ರ ಹೇಳ್ಬೇಕು. ಒಂದೊಂದು ಚಿನ್ನದ ನಾಣ್ಯದ ಬೆಲೆನೂ ಲಕ್ಷಾಂತರ ರೂಪಾಯಿ ಆಗುತ್ತೆ. ಒಬ್ಬೊಬ್ಬರಿಗೆ 2-3 ಕೊಡ್ತಾ ಇದ್ರು ಸಾರ್. ನನ್ ಕಣ್ಣಾರ ನೋಡ್ದೆ, ನೀವು ನೋಡ್ಬೇಕಾಗಿತ್ತು. ಇದೇಗೋ ಸಾಧ್ಯ? ಪಾರ್ವತಿಯವರು ಲಕ್ಷ್ಮಿನ ಒಲಿಸ್ಕೊಂಡಿದ್ದಾರೆ. ಲಕ್ಷ್ಮಿ ಅವ್ರ ಮೈ ಮೇಲೆ ಬಂದಿದ್ದಾರೆ ಸಾರ್. ಲಕ್ಷ್ಮಿ ಆಹ್ವಾನ ಆಗಿದೆ. ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನೋ, ಏನೇ ಗೋಲ್ಮಾಲ್ ಮಾಡಿದ್ರು ನನ್ನ ಹತ್ರ ಹಣ ಸೇರ್ತಾನೆ ಇಲ್ಲ, ತಿಜೋರಿ ಭರ್ತಿ ಆಗ್ತಾನೆ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಕಾಟ ಬೇರೆ. ಸುಲಭವಾಗಿ ಹಣ ಸಿಗೋ ತರ ವ್ಯವಸ್ಥೆ ಆಗ್ಬಿಟ್ರೆ ನಾನು ಯಾರಿಗೂ ಮೋಸ ಮಾಡೋ ಅಷ್ಟೇ ಇರಲ್ವಲ್ಲೋ. ನಂದೊಂದು ಅರ್ಕೆ ಇದೆ. ಆ ಅಮ್ಮನ್ನ ನಮ್ಮ ಮನೆಗೆ ಕರ್ಕೊಂಬಂದು ಪೂಜೆ ಮಾಡೋಣ. ಆಗ ಆ ಅಮ್ಮನ ಕೈಯಿಂದ ಚಿನ್ನದ ನಾಣ್ಯಗಳು ಜನ ಅಂತ ಬೀಳುತ್ತೆ. ನಾವು ಚೀಲ ತಗೊಂಡು ತುಂಬ್ಕೊಂಡ್ಬಿಡೋಣ ಸಾರ್. ಪರವಾಗಿಲ್ಲ ಕಣೋ, ನಿನಗೂ ಬುದ್ಧಿ ಇದೆ, ನನಗೂ ಒಳ್ಳೆ ಕಾಲ ಬಂತು ಅಂತ ಕಾಣುತ್ತೆ. ಕೆಲಸ ಮಾಡ ಕಣೋ, ಆ ಅಮ್ಮನ ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಒಪ್ಸಿ ಮರ್ಯಾದೆಗೆ ನಮ್ಮ ಮನೆಗೆ ಕರ್ಕೊಂಡು ಬಂದ್ಬಿಡೋಣ. ಬೇಡ ತಾಯಿ, ನನಗೇನು ಬೇಡ. ನೀವು ತಾಯಿ, ನೀನು ದರ್ಶನಕ್ಕೋಸ್ಕರ ಬಂದೆ, ನನಗೇನು ಬೇಡ ತಾಯಿ, ನಿನ್ನ ಆಶೀರ್ವಾದ ಇದ್ರೆ ಸಾಕು. ಭಕ್ತ, ನನಗೆ ಭಕ್ತರ ಸಮೂಹ ಜಾಸ್ತಿ ಆಗಿದೆ. ಎಲ್ಲರ ಮುಖಾನ ನೋಡಿ ನಿಮ್ ಮುಖನ ಮರ್ತ್ಬಿಟ್ಟಿದೀನಿ. ಆದ್ರೂ ನಿಮ್ಮನ್ನ ಎಲ್ಲೋ ನೋಡಿದ ಜ್ಞಾಪಕ. ಸಂಗಪ್ಪನವರು 2 ಸರಿ ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿ ಆಗಿದ್ದವರು, ಆಮೇಲೆ ಸೋತೋಗ್ಬಿಟ್ರು. ಈಗ ಮನೇಲೇ ಇದ್ದಾರೆ. ಅದನ್ನ ಕೇಳಿದ್ರ? ಈ ಸಾರಿ ಎಲೆಕ್ಷನ್ ಅಲ್ಲಿ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅಲ್ಲಿ ಸೋತ್ರು ಸಹ ಜನಗಳ ಸೇವೆ ಮಾಡೋದನ್ನ ಮಾತ್ರ ಮರ್ತಿಲ್ಲ. ಸಂಗಪ್ಪನವರು ಶ್ರೇಷ್ಠ ರಾಜಕಾರಣಿ. ನನ್ನಿಂದ ಏನಾಗ್ಬೇಕಾಗಿತ್ತು? ತಾಯಿ, ಸಂಗಪ್ಪನವ್ರಿಗೆ ಯಾಕೋ ಟೈಮೇ ಸರಿ ಇಲ್ಲ. ಇದ್ದ ಹಣ ಎಲ್ಲ ಹೊಟ್ಟೋಯ್ತು. ಇನ್ಕಮ್ ಟ್ಯಾಕ್ಸ್ ರೈಡ್ ಆದ್ಮೇಲಂತೂ ಹಣಕ್ಕೆ ಬಹಳ ತೊಂದರೆ ಆಗೋಗ್ಬಿಟ್ಟಿದೆ.
ಅಷ್ಟೇ ಅಲ್ಲ ಅವ್ರ ಹೆಂಡತಿ ಮೈ ಮೇಲೆ ಚಿನ್ನದ ಒಡವೆ ಎಲ್ಲ ಸರ್ಕಾರದ ಪಾಲಾಗೋಗಿದೆ. ಅವ್ರು ಅದನ್ನ ಕೇಳಿದ್ರ? ತಾಯಿ, ನೀನ್ ನಮ್ಮ ಮನೆಗೆ ಬರ್ಬೇಕು, ನಾನು ನಿನ್ ಪಾದ ಪೂಜೆ ಮಾಡ್ಬೇಕು, ನಿನ್ನ ಆಶೀರ್ವಾದ ಬೇಕು. ಕರುಣಿಸು ತಾಯಿ, ಕರುಣಿಸು. ಸಂಗಪ್ಪನವ್ರೆ, ನಿಮ್ ಹತ್ರ ತುಂಬಾ ಹಣ ಇದೆ ಅಂತ ನನಗೆ ಗೊತ್ತು. ಆದ್ರೂ ನನ್ನ ಮನಸ್ಸು ನಿಮ್ ಮನೆಗೆ ಬರೋದಕ್ಕೆ ಒಪ್ಪಲ್ಲ. ಹಂಗಲ್ಲಮ್ಮ, ಇವರು ಒಂಥರ ಪಬ್ಲಿಕ್ ಪ್ರಾಪರ್ಟಿ ಇದ್ದಂಗೆ, ಜನಗಳಿಗೆ ಬೇಕಾದ ವ್ಯಕ್ತಿ. ಇವರಿಂದ ನಾವು ಸಿಕ್ಕಾಬಟ್ಟೆ ಸಹಾಯನ ತಗೊಂಡಿದ್ದೀವಿ. ಈಗ ಪಾಪ ಕಷ್ಟದಲ್ಲಿದ್ದಾರೆ, ನೀವೇನಾದ್ರೂ ಸಹಾಯ ಮಾಡಬಾರ್ದಾ? ಒಂಥರ ಸ್ಪೆಷಲ್ ಕೇಸು. ಮಗು, ನಾನು ಇದ್ದ ಹತ್ರನೇ ಹೋದ್ರೆ ನನಗೆ ಬೆಲೆ ಇರಲ್ಲ. ನಾನು ಬಡವರು ಉದ್ಧಾರಕ್ಕೋಸ್ಕರ ಬಂದಿದ್ದೀನಿ. ಇವ್ರನ್ನ ಉದ್ಧಾರ ಮಾಡ್ತಾ ಇದ್ರೆ ಬಡವ್ರನ್ನ ಯಾವಾಗ ಉದ್ಧಾರ ಮಾಡ್ಲಿ? ನೀವ್ ಹೇಳಿ ಸಂಗಪ್ಪನವ್ರೆ. ನಾನ್ ನೋಡ್ತೀನಿ ತಾಯಿ, ಒಬ್ಬ ಶ್ರೀಮಂತ ರಾಜಕಾರಣಿ ಆದ್ರೆ 100 ಜನ ಬೆಳಿತಾರೆ, 100 ಜನಕ್ಕೆ ಸಹಾಯ ಆಗುತ್ತೆ. ಹಣ ಇಲ್ದಿರೋರಿಗೆ ಹಣ ಕೊಟ್ಟಿದ್ದೀನಿ, ಮನೆ ಇಲ್ದಿರೋರಿಗೆ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ, ಮದುವೆ ಆಗದಿರೋರಿಗೆ ಮದುವೆ ಮಾಡಿಸಿದ್ದೀನಿ, ಬಟ್ಟೆ ಇಲ್ಲವ್ರಿಗೆ ಬಟ್ಟೆ ಕೊಡ್ಸಿದ್ದೀನಿ, ಕೆಲಸ ಇಲ್ಲವ್ರಿಗೆ ಕೆಲಸ ಕೊಡ್ಸಿದ್ದೀನಿ. ನಿಜ ನಿಜ, ಇವ್ರು ಹೇಳ್ತಿರೋದೆಲ್ಲ ನಿಜಮ್ಮ. ಈಗ್ಲಾದ್ರೂ ಕರುಣಿಸು ತಾಯಿ, ಈಗ್ಲಾದ್ರೂ ಮನೆಗೆ ಬರ್ಬೋದಲ್ವಾ? ಕೆಲವೊಂದ್ಸರಿ ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಾನು ನಡಿಬೇಕಾಗುತ್ತೆ. ಆಯ್ತು, ನಾನ್ ನಿಮ್ ಮನೆಗ್ ಬರ್ತೀನಿ, ನಿಮ್ಮ ಸೇವೆನ ಸ್ವೀಕರಿಸ್ತೀನಿ. ಆದ್ರೆ ಒಂದು ಷರತ್ತು, ನಾನು ನಿಮ್ ಮನೆಗ್ ಬಂದ್ಮೇಲೆ ನನ್ನ ಅನುಗ್ರಹದಿಂದ ಹಣದ ಹೊಳೆನೇ ಹರಿಯುತ್ತೆ. ಆ ಹಣನ ನೀವು ಸ್ವಾರ್ಥಕ್ಕಾಗಿ ಬಳಸದೆ ಜನಸೇವೆಗೋಸ್ಕರ ಬಳಸ್ಬೇಕು. ಬಳಸ್ಲಿಲ್ಲ ಅಂದ್ರೆ ಶಾಪ ಕಟ್ಟಿಟ್ಟ ಬುತ್ತಿ. ಈ ಷರತ್ತಿಗೆ ನೀವು ಬದ್ಧರಾಗಿದ್ರೆ ನಾನ್ ನಿಮ್ ಮನೆಗೆ ಬರ್ತೀನಿ. ಧನ್ಯ ತಾಯಿ. ನಾನಿನ್ನು ಹೋಗಿ ಬರ್ತೀನಿ. ನಿಮ್ಮೆಲ್ರಿಗೂ ಶುಭವಾಗಲಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಮಾಡಿ ತೋರಿಸ್ಬೇಕು. ನನ್ನ ಸೇವೆ ಏನಿದ್ರು ಬಡವರಿಗಾಗಿ. ನಿನ್ಗೇನಾಗ್ಬೇಕಾಗಿತ್ತು ಮಗು? ಮಗು ದೇವರಿಗೆ ಭಕ್ತರೆಲ್ಲರೂ ಮಕ್ಕಳ ಸಮಾನ. ಸಂಗಪ್ಪ ಸರಿ ಇಲ್ಲ, ಅವನೊಬ್ಬ ಅಯೋಗ್ಯ. ಅವನ ಮನೆಗೆ ಹೋಗಿ ನೀನು ಪಾದ ಪೂಜೆ ಮಾಡಿಸ್ಕೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಹಾಗ್ ನೋಡಿದ್ರೆ ನೀನು ಯೋಗ್ಯನಲ್ಲ. ಆದರೂ ಈ ಮನೆಯಲ್ಲಿ ನೆಲೆಸಿದ್ದೀನಿ ತಾನೆ. ಪರಂ, ಯಾರ್ ಮಾತು ಕೇಳೋ ಹಾಗೆ ಕಾಣಿಸ್ತಿಲ್ಲ. ಲಕ್ಷ್ಮಿ, ಬರೀ ಲಕ್ಷ್ಮಿ ಅಲ್ಲ, ಗಜಲಕ್ಷ್ಮಿ ಅವರೇ. ಹೋಗೋದೇಗೂ ಹೋಗ್ತಾ ಇದ್ದೀರಾ, ಯಾವ್ದಕ್ಕೂ ಎಚ್ಚರಿಕೆಯಿಂದ ಇರಿ. ಲಕ್ಷ್ಮಿ ರೂಪದಲ್ಲಿರೋ ಸಾಕ್ಷಾತ್ ಪಾರ್ವತಿಯವರೇ ನಮ್ಮ ಮನೆಗೆ ಬಂದಿದ್ದಾರೆ. ಲಕ್ಷ್ಮಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಈ ಲಕ್ಷ್ಮಿಯರು ನಮ್ಮ ಮನೆಗೆ ಬಂದಿರೋದು ನಮ್ ಪುಣ್ಯ ಅಂತ ಭಾವಿಸ್ತೀವಿ. ನಮ್ಮ ಸಂಗಪ್ಪನವರು ಕಳೆದ 2 ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿಗಳಾಗಿದ್ರು. ಮೊನ್ನೆ ಕಾರಣಾಂತರಗಳಿಂದ ಸೋತೋಗ್ಬಿಟ್ರು. ಮತ್ತೆ ಎಲೆಕ್ಷನ್ ನಲ್ಲಿ ನಿಮ್ಮ ಕೃಪಾ ಕಟಾಕ್ಷದಿಂದ ಗೆದ್ದು ಮಂತ್ರಿ ಆಗೇ ಆಗ್ತಾರೆ. ನಮ್ ಜನಗಳಿಗೆಲ್ಲ ಒಳ್ಳೇದ್ ಮಾಡೇ ಮಾಡ್ತಾರೆ. ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಹಣ ಯಾವಾಗ್ಲೂ ಒಂದೇ ಕಡೆ ಸೇರ್ಬಾರ್ದು. ಹಣ ನೀರಿನ ತರ. ನೀರು ಒಂದೇ ಕಡೆ ಸೇರಿದ್ರೆ ಏನಾಗುತ್ತೆ ಹೇಳಿ? ಪಾಚಿ ಕಟ್ಟುತ್ತೆ, ಹುಳ ಬರುತ್ತೆ, ವಾಸನೆ ಬರುತ್ತೆ. ಅದಕ್ಕೆ ಹಣನು ಸಹ ಒಂದೇ ಕಡೆ ಸೇರೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಲಕ್ಷ್ಮಿ ನೋಡಕ್ಕೆ ಹೆಂಗಿದ್ದಾರೆ? ಗುಂಡ್ಗುಂಡಕ್ಕಿದ್ದಾರೆ. ಈ ನಾಣ್ಯ ನೋಡಕ್ಕೆ ಹೆಂಗಿರುತ್ತೆ? ಗುಂಡ್ಗುಂಡಕ್ಕಿರುತ್ತೆ. ಅದಕ್ಕೆ ಅದು ಉಳ್ಸಿದ್ರೆ ಉಳ್ಕೊಂಡು ಹೋಗೋದು. ಆ ಚಲನ ಶಕ್ತಿ ಇರೋದ್ರಿಂದಲೇ ನಮ್ಮ ಲಕ್ಷ್ಮಿ ಅವರಿಗೆ ಡಿಮ್ಯಾಂಡ್ ಜಾಸ್ತಿ. ಕಡು ಬಡವರಿಗೆ ಸಹಾಯ ಮಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಯಾವ ರೀತಿ ಸಹಾಯ ಮಾಡ್ತೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ 1-2 ಚೀಲ ತಗೊಂಬಂದು ತುಂಬ್ಕೊಂಡ್ಬಿಡ್ಲ ಸರ್? ಲಕ್ಷ್ಮಿ ಫೋಟೋದಿಂದ ಜನ ಜನ ಅಂತ ಕಾಸು ಬೀಳ್ತಾ ಇರುತ್ತಲ್ಲ, ಹಾಗೆ ಬೀಳ್ತಾ ಇರುತ್ತೆ ಸರ್. ನಿಂತು ಹೋಗ್ಬೇಕಂತ ಸುಮ್ಮನೆ ಇರೋ. ಸಂಗಪ್ಪನವರೇ, ಸಾಕಾ ಇನ್ನು ಬೇಕಾ? ತಾಯಿ, ನನ್ನ ಮನೇಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇದೆ. ಅದ್ರ ಭರ್ತಿ ಚಿನ್ನದ ನಾಣ್ಯಗಳು ತುಂಬಬೇಕು. ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಜನ ಹೇಳ್ತಾರೆ. ಅದೇ ತರ ನಾನು 4 ಜನಕ್ಕೆ ಹೇಳ್ಬೇಕು ಅಲ್ವಾ? ನಾನು ನಿನ್ ಕಾಲ್ ಮುರಿಯಲ್ಲ ತಾಯಿ, ಎಲ್ಲೂ ಹೋಗದಾಗೆ ಕಾಲ್ ಕಟ್ ಹಾಕೋಣ ಅಂತ. ಮೋಸ, ಶುದ್ಧ ಮೋಸ. ನನ್ನನ್ನೇನಾದ್ರೂ ಕಟ್ಟ ಹಾಕಿದ್ರೆ ನನ್ನ ಶಾಪಕ್ಕೊಳಗಾಗ್ತೀರಾ. ಮಗು, ಅಮ್ಮ, ನಾನ್ ಸುಮ್ಮನೆ ಇರಲ್ಲ. ನಾನ್ ಯಾರು ಗೊತ್ತಾ ನಿಂಗೆ? ಇದು ಬರೀ ಛತ್ರಿ ಅಲ್ಲ, ಹಲ್ಸಿನ ಮರದ ಗೂಟನೂ ಇದೆ. ಈಗಿಂದೀಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಒಳಗಾಕ್ಸಿ ಲಕ್ಷ್ಮಿ ಅವ್ರನ್ನ ಕರ್ಕೊಂಡು ಓಡಾಡ್ಬಿಡ್ತೀನಿ. ಶಿಷ್ಯ, ಗತಿ ಕಾಣಿಸೋ. ನಾನ್ ಯಾರು ಗೊತ್ತಾ ನಿಂಗೆ? ಗೊತ್ತಾ ನನಗೆ? ಹಿಡ್ಕಾಯ್ತು ಹೇಳ್ತೀನಿ. ನೀನೇ ನನಗ್ ಗತಿ ಕಾಣಿಸೋದು. ನಾನೇ ಹೋಗ್. ತಾಯಿ, ದಯವಿಟ್ಟು ಸಿಟ್ಟು ಮಾಡ್ಕೋಬೇಡ. ಇನ್ಮೇಲೆ ಯಾರ್ಯಾರಿಗೋ ದುಡ್ಡು ಕೊಡೋ ಬದಲು ಎಲ್ಲ ದುಡ್ಡು ನನಗೇ ಕೊಡೋ. ಸಾಧ್ಯನೇ ಇಲ್ಲ. ಶಿಷ್ಯ, ಗೊತ್ತಾಯ್ತು ಗುರುಗಳೇ. ಯಾರು ಕಟಾಕಿ ಅಂತ ಬಿಡಿಸೋದು? ಏನಾಯ್ತು? ಏನಾಯ್ತು? ನಾನು ಇಲ್ಲೇ ಇದ್ದೀನಿ.
ಲಕ್ಷ್ಮಿನ ಕೆಟ್ಟ ಕನ್ಸೇನಾದ್ರೂ ಬಿಟ್ಟ ನನ್ನ ಸಂಗಪ್ಪನವ್ರು ಕರ್ಕೊಂಡು ಹೋಗಿ ಅವ್ರ ಮನೇಲಿ ಕಟ್ ಹಾಕ್ಬಿಟ್ಟಿದ್ರು. ಬಿಡ್ಸೋದಕ್ ಯಾರು ಇರ್ಲಿಲ್ಲ. ಸಿಕ್ಕಲ್ಲೇ ಹೋದ್ರೆ ಹೀಗೆ ಆಗೋದು. ಅಲ್ಲಮ್ಮ ಇಷ್ಟಕ್ಕೆಲ್ಲ ಹೆದರ್ತಿದೀಯಲ್ಲ, ಅಷ್ಟೊಂದು ಜನ ಬಂದ್ರು ಅವ್ರಿಗೇನ್ ಮಾಡ್ತೀಯ? ತಾಯಿ ನಮ್ಗೆ ಹಣ ಬೇಕು. ನೀನ್ ದುಡ್ಡು ಕೊಟ್ರೆ ನಮ್ ಕಷ್ಟ ಎಲ್ಲ ಕಳೆಯುತ್ತಮ್ಮ. ದುಡ್ಡಿಲ್ಲಿಂದ ತಂದು ಕೊಡ್ಲಿ. ನಿಮ್ ಮನೇಲಿ ಇರೋದೇ ಕೊಡು ತಾಯಿ. ಪಾರು ನಾನು ಪಾರು ಅಲ್ಲ, ಲಕ್ಷ್ಮಿ. ಲಕ್ಷ್ಮಿನೇ. ಒಂದ್ ಮಾತು ಹೇಳ್ತೀನಿ ಕೇಳು. ಯಾವತ್ತೇ ಆಗ್ಲಿ ಬಡವರಿಗೆ ಬಿಟ್ಟಿ ದನ ಧಾನ್ಯನ ದಾನ ಮಾಡ್ಬಾರ್ದು. ಸೋಮಾರಿಗಳಾಗ್ಬಿಡ್ತಾರೆ. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು. ನೀನಾದ್ರೂ ಅವ್ರಿಗೆ ದೇವ್ರು ಅಂತ ಗೊತ್ತಾದ್ರೆ ಜನಗಳು ತಗೊಂಡೋಗಿ ನೀನ್ ಹರಿದ ಹಣ್ಣೊಂದು ಮಾಡಬಿಡ್ತಾರೆ. ಮನೆಗೆ ಕಟ್ಟಾಕ್ತಾರಮ್ಮ. ಇವಾಗ ನಾನು ಏನ್ ಮಾಡ್ಲಿ? ಇವಾಗ ನಾನು ಹೇಳೋವರೆಗೂ ಕಣ್ಣು ಬಾಯಿನ ಮುಚ್ಕೊಂಡು ಸೈಲೆಂಟ್ ಆಗಿ ಕೂತಿರ್ಬೇಕು. ತಾಯಿ, ನೀವು ಬರೀ ಆಶೀರ್ವಾದ ಮಾಡಿದ್ರೆ ನಮ್ಗೇನು ಅನುಕೂಲ ಆಗಲ್ಲ. ತಿಂಗಳಿಗೆ 10,000 ರೂಪಾಯಿ ಕೊಟ್ರೆ ನಾವು ಉದ್ಧಾರ ಆಗ್ತೀವಿ. ನನ್ ಮಗನು ಕಾರ್ ತಗೋಬೇಕು ಅನ್ಕೊಂಡಿದ್ದಾನೆ. ನನ್ ಮಗ ಮನೆ ಕಟ್ಬೇಕು ಅಂತ ಇದ್ದಾನೆ. ನೀವು ದುಡ್ಡು ಕೊಟ್ರೆ ಅನುಕೂಲ ಆಗುತ್ತೆ. ನಾನು ಲಕ್ಷ್ಮಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲಕ್ಷ್ಮಿಯಾದ ನಾನು ನಿಮಗೆ ಏನು ಆದೇಶ ಕೊಡ್ತಾ ಇದ್ದೀನಿ ಅಂದ್ರೆ, ಅತಿಯಾದ ಆಸೆ ಒಳ್ಳೆಯದಲ್ಲ. ಕಷ್ಟಪಟ್ಟು ದುಡಿಯಿರಿ. ಬಿಟ್ಟಿಯಾಗಿ ಹಣ ತಗೊಂಡು ಹೋದ್ರೆ ನೀವು ಯಾವತ್ತೂ ಉದ್ಧಾರ ಆಗೋದಿಲ್ಲ. ಮತ್ತೊಮ್ಮೆ ಇದೇ ಮನೆಗೆ ಬಂದು ಹಣಕ್ಕಾಗಿ ತುಂಬಾ ಬಿದ್ರೆ ನಿಮ್ಗೆ ಶಾಪ ಕೊಡ್ತೀನಿ. ನೀವುಗಳೆಲ್ಲ ಭಿಕ್ಷುಕರಾಗ್ಬಿಡ್ತೀರಾ. ಮನೆ ಮನೆ ಮುಂದೆ ಹೋಗಿ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ ಹೋಗ್ತೀರಾ. ದುಡಿಯೋರಿಗೆ ಮಾತ್ರ ನಾನು ಹೊಲಿತೀನಿ. ಸೋಮಾರಿಗಳಿಗೆ ಲಕ್ಷ್ಮಿ ಒಲಿಯೋದಿಲ್ಲ. ದುಡಿಯೋರೆಲ್ಲ ಹೊರಡಿ, ಸೋಮಾರಿಗಳು ಮಾತ್ರ ಇಲ್ಲೇ ಇರಲಿ. ನನ್ನ ಶಾಪಕ್ಕೆ ಗುರಿಯಾಗಲಿ. ಗಜಲಕ್ಷ್ಮಿ, ಎಲ್ಲರೂ ಹೋಗಾಯ್ತು. ಬಿಡಮ್ಮ ನಿನ್ನ ದಿವ್ಯ ದೃಷ್ಟಿಯನ್ನ. ಕಂತೆಗೆಮ್ಮ ನಿಜ ಮಾಡ್ಬಿಟ್ಟಿದ್ದೀರಿ. ಎಲ್ರು ಹೋದ್ರಾ? ಹೋದ್ರು. ನಾನ್ ಹೇಳಿದೆಲ್ಲ ಕೇಳಿಸ್ತಾ? ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ. ಕಷ್ಟಪಟ್ಟು ದುಡಿಬೇಕು ಅಂತ ಹೇಳಿದ್ ಕೇಳಿಸ್ತಾ? ಸಿಕ್ಕಾಪಟ್ಟು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ. ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ ಕೇಳಿಸ್ತಾ? ರೀ, ನನ್ಗೊಂದ್ ವಿಷಯ ಅರ್ಥ ಆಯ್ತು. ಕಷ್ಟಪಟ್ಟು ದುಡಿದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಮನುಷ್ಯ ಯಾರು ದೇವ್ರಾಗೋದಕ್ ಸಾಧ್ಯನೇ ಇಲ್ಲ ಅಂತ. ನನಗೆ ಇಷ್ಟೊಂದೆಲ್ಲ ಬುದ್ಧಿ ಕೊಟ್ಟಿದ್ ಯಾರು ಗೊತ್ತಾ? ದೇವ್ರ ಲಕ್ಷ್ಮಿ. ಅವ್ರೇನಾದ್ರೂ ಸಿಕ್ಕರೆ ಕ್ಯಾರೆಟ್ ಹಲ್ವಾ ಕೊಟ್ಟು ಥ್ಯಾಂಕ್ಸ್ ಹೇಳ್ತೀನಿ. ಮೇಡಮರೇ, ನೀವೇನೇ ಥ್ಯಾಂಕ್ಸ್ ಹೇಳೋದಿದ್ರು ಈ ಟೇಪ್ ರೆಕಾರ್ಡರ್ ಅಲ್ಲಿ ಇದ್ದಾಳಲ್ಲ ಲಕ್ಷ್ಮಿ, ಅವಳಿಗೆ ಥ್ಯಾಂಕ್ಸ್ ಹೇಳಿ ಮೇಡಮರೇ. ಟೇಪ್ ರೆಕಾರ್ಡರ್ ಒಳಗಡೆ ಲಕ್ಷ್ಮಿನ? ನೋ ಚಾನ್ಸ್. ಮೇಡಮರೇ, ಯಾಕೆ ಮೇಡಮರೇ ಚಾನ್ಸ್ ಇಲ್ಲ? ಫ್ಯಾನ್ಸಿ ಡ್ರೆಸ್ ಹಾಕೊಂಡು ಲಕ್ಷ್ಮಿ ತರ ನಾಟಕ ಮಾಡ್ತಿರೋ ನಿಮಗೆ ಬುದ್ಧಿ ಕಲಿಸ್ಬೇಕು. ಹಾಗೇನೆ ಆ ಜನರಿಂದ ನಿಮ್ಮನ್ನ ಬಚಾವ್ ಮಾಡಬೇಕು ಅನ್ನೋ ಕನ್ಸರ್ನ್ ಇಟ್ಕೊಂಡು ನಾವು ಡಬ್ಬಿಂಗ್ ಆರ್ಟಿಸ್ಟ್ ನ ಕರೆಸಿ ಸ್ಟುಡಿಯೋದಲ್ಲಿ ವಾಯ್ಸ್ ಅನ್ನ ರೆಕಾರ್ಡ್ ಮಾಡಿಸಿ ಇಲ್ಲಿ ತಂದು ಕೇಳಿಸಿದ್ವಿ.